ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಬೆಲ್ಟ್ ಅಂತೂ ಹಾಕೊಂಡು ಬರೋಕ್ಕೆ ಹೋಗಬೇಡಿ. ಆಮೇಲೆ ಇಲ್ಲಿ ನೋಡಿ ನಾವು ಹೋಗೋ ಫ್ಲೈಟ್ ನಿಂತೈತಿ. ಬಿಸಿಲು ತಾಪಮಾನ ಜಾಸ್ತಿ ಆಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಏನಪ್ಪ ಫುಲ್ ಫ್ಲೆಕ್ಸ್ ಮಾಡ್ತಿದ್ದೀನಿ ಅನ್ಕೋಬೇಡಿ, ನೇಲ್ಸ್ ಮಾಡ್ಕೊಂಡಿದ್ದೀನಿ ಗಾಯ್ಸ್ ಆರ್ಟಿಫಿಷಿಯಲ್ ನೇಲ್ಸು. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಎಸ್, ಫೈನಲಿ ನಾವು ಇಂಡಿಯಾಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಎಸ್, ಇವಾಗ ರೆಡಿ ಆಗಿದ್ದೀವಿ. ಇನ್ನು ಟ್ಯಾಕ್ಸಿ ಎಲ್ಲ ಬುಕ್ ಮಾಡಿ ಹೋಗಬೇಕು, ಇನ್ನೂ ಲೇಟ್ ಆಗುತ್ತೆ. ಇವಾಗ ಟೈಮ್ ಬಂದು 9:40 ಆಗಿದೆ. ಒಂದು 10:15ಗೆಲ್ಲ ಬಿಡ್ತೀವಿ ಮನೆ. ಎಸ್, ಫೈನಲ್ ಇಂಡಿಯಾಗೆ ಬರ್ತಾಯಿದ್ದೀವಿ. ಆ್ಯಂಡ್ ಈ ಸರಿನೂ ನಾನು ಬೆಂಗಳೂರಿಗೆ ಬರ್ತಿಲ್ಲ, ಬೇರೆ ಕಡೆ ಬರ್ತಾಯಿದ್ದೀನಿ. ಎಲ್ಲಿಗೆ ಅಂತ ತಿಳ್ಕೊಳ್ಳೋದಕ್ಕೆ ಈ ವ್ಲಾಗ್ನ ನೋಡಿ. ಎಸ್, ಎಲ್ಲರೂ ಹೋಗ್ತಿದ್ದೀವಿ. ಅಂದರೆ ನಾನು, ಸೃಷ್ಟಿ, ಕೃತಿ, ವೇದ, ಸಂದೀಪ್, ಯಶು ಇಷ್ಟು ಜನನೂ ಒಟ್ಟಿಗೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಸೋ ಎಕ್ಸೈಟೆಡ್ ಫಾರ್ ಮೈ ಫ್ಲೈಟ್. ಎಸ್, ಆ್ಯಂಡ್ ಇವತ್ತು ನನ್ನ ಔಟ್ಫಿಟ್ ತೋರಿಸ್ತೀನಿ ರೀ. ಐ ಜಸ್ಟ್ ವಾಂಟೆಡ್ ಟು ಕೀಪ್ ಸಿಂಪಲ್. ಇಲ್ಲಿ ನೋಡಿ ನನ್ನ ಔಟ್ಫಿಟ್, ಕಾಣುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಐ ಜಸ್ಟ್ ವಾಂಟೆಡ್ ಟು ಕೀಪ್ ಇಟ್ ಸಿಂಪಲ್, ಕಂಫರ್ಟಬಲ್ ಆ್ಯಂಡ್ ಬ್ಯೂಟಿಫುಲ್ ಅಷ್ಟೇ. ಬನ್ನಿ ಹೋಗೋಣ, ನನ್ನ ಫ್ಲೈಟ್ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. ಎಷ್ಟು ಬೇಗ ಬಂತು ದಿನ ಅಂತಲೂ ಗೊತ್ತಾಗ್ತಿಲ್ಲ. ಆ್ಯಂಡ್ ಈ ಇಯರ್ ಬೇಗನೆ ಹೋಯಿತು, ಫುಲ್ ಬೇಗ ಹೋಯಿತು ಅನಿಸ್ತಿದೆ. ಬನ್ನಿ ಹೋಗೋಣ, ಬನ್ನಿ. ಗೈಸ್, ಲಗೇಜ್ ಎಲ್ಲ ಈಚೆ ಇಟ್ಟು ಟ್ಯಾಕ್ಸಿಗೆ ಬುಕ್ ಮಾಡ್ತಿದ್ದೀವಿ. ಈ ಮನೆಗೆ ಪ್ರತಿ ವರ್ಷ ಬರಲ್ಲ ಅಂದ್ಬಿಟ್ಟು ಬರ್ತೀವಿ. ಇಲ್ಲಿ ನೋಡಿ ಇವಳು, ಏರ್ಪೋರ್ಟ್ ಲುಕ್ ಕೃತಿ. ಅವ್ರೇನು ಬರ್ತಾರ, ಇದು ಪ್ರತಿ ವರ್ಷ ಬರಲ್ಲ ಅಂತೀವಿ, ಗೊತ್ತಿಲ್ಲ ಈ ವರ್ಷ ಏನಾಗುತ್ತೆ ಅಂತ. ಎಸ್, ಇಲ್ಲಿ ನೋಡಿ ಟ್ಯಾಕ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡು, ಏನೋ ಸೆಪ್ಟೆಂಬರ್ಗೆ ಬನ್ನಿ ಅಂತವೇ. ಗೈಸ್, ಎಷ್ಟು ಬಿಸಿಲೈತೆ ಅಂದರೆ ಕೇಳಬೇಡಿ. ಸೊ ಗೈಸ್, ಫೈನಲಿ ಟ್ಯಾಕ್ಸಿಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಟೈಮು 11:15ವರೆಗೂ ಆಗೋಗಿದೆ. ನಮಗೆ ಚೆಕ್-ಇನ್ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ 2 o'clock ನಮಗೆ ಇದಿರೋದು ಫ್ಲೈಟು. ಬೇಗ ಹೋಗಬೇಕು. ಆ ಓನರು ಬರೋದು ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಅದೇ ಹೋಗ್ತಾ ಇದ್ದೀವಿ. ಇದು ತಿನ್ನೋಕ್ಕೆ ಆಗಲಿಲ್ಲ. ನಿನ್ನೆ ಕಪ್ ನೂಡಲ್ಸ್ ತೊಗೊಂಡಿದ್ವಿ, ತಿನ್ನೋಕ್ಕೆ ಆಗಲಿಲ್ಲ. ಅದಕ್ಕೆ ಏರ್ಪೋರ್ಟ್ಗೆ ಎತ್ಕೊಂಡು ಹೋಗ್ತಾಯಿದ್ದೀನಿ, ಅಲ್ಲೇ ತಿನ್ನೋಣ ಅಂತ. ಅಲ್ಲಿ ನೋಡಿ ಹಿಂದೆ ಬಕಸುರಿ. ಎಷ್ಟು ಬಿಸಿಲು ಆಗ್ತೈತಂದರೆ ಸಖತ್ ಬಿಸಿಲು. ಸೊ ಗೈಸ್, ಫೈನಲಿ ಏರ್ಪೋರ್ಟ್ ಹತ್ರ ಬಂದ್ವಿ. ಇವಾಗ ಹೋಗಿ ಬೇಗ ಚೆಕ್-ಇನ್ ಆಗಬೇಕು. ಆ್ಯಂಡ್ ಆಲ್ವೇಸ್ ದಿಸ್ ವೈನ್ ಬಾಟಲ್. ಏನೇನೋ ಆಗುತ್ತಪ್ಪ. ಫೈನಲಿ ಏರ್ಪೋರ್ಟ್ ಗೈಸ್, ಫೈನಲಿ. ಇವಾಗ ಲಗೇಜ್ನ ಚೆಕ್-ಇನ್ ಮಾಡೋಕ್ಕಂತ ಬಂದಿದ್ದೀವಿ. ಆಮೇಲೆ ಮಾಡೋಣ ಅಂತ. ಆಮೇಲೆ ಅಲ್ಲಿ ಹೋಗ್ಬೋದು, ಆಮೇಲೆ ತಿನ್ಬೋದು. ಬಟ್ ಫಸ್ಟ್ ಇದು ದೊಡ್ಡ ಲಗೇಜ್ನ ಚೆಕಿಂಗ್ ಮಾಡಬೇಕು. ಆ್ಯಂಡ್ ದಿಸ್ ಈಸ್ ದ ಟೈಮ್ ವೇರ್ ಯು ಲೂಸ್ ಆಲ್ ದ ಪ್ರಿನ್ಸಸ್ ಟ್ರೀಟ್ಮೆಂಟ್. ನಮ್ಗೆ ಎಷ್ಟೇ ಪ್ರಿನ್ಸಸ್ ಟ್ರೀಟ್ಮೆಂಟ್ ಮನೇಲಿ ತೋರಿಸಿದ್ರು ಈ ಥರ ಲಗೇಜಸ್ನ ವೇಯಿಂಗ್ ಮಾಡೋದ್ರಲ್ಲೇ ನಮ್ಮ ಪ್ರಿನ್ಸಸ್ ಟ್ರೀಟ್ಮೆಂಟ್ ಎಲ್ಲ ಒಟ್ಟೋಗುತ್ತೆ. ಗೈಸ್, ನನ್ನ ಲಗೇಜ್ ನೋಡಿ ಜಾಸ್ತಿ ಇರುತ್ತೆ ಅಂದ್ಕೊಂಡೆ, ಬಟ್ 23 kg ಇದೆ. ಎಸ್, ಚೆಕ್-ಇನ್ ಮಾಡ್ತಿದ್ದೀನಿ. ಬ್ಯೂಟಿಫುಲ್. ತುಂಬಾ ಖುಷಿ ಆಗ್ತಿದೆ ನನಗೆ, ತುಂಬ ಚೆನ್ನಾಗಿ ಕಾಣ್ತೈತೆ. ಇಮಿಗ್ರೇಷನ್ ಪ್ರೋಸೆಸ್ ಎಲ್ಲ ಮುಗೀತು. ಇವಾಗ ಇಲ್ಲಿ ಲಗೇಜ್ ಚೆಕ್-ಇನ್ ಮಾಡಬೇಕು. ಇದಂತೂ ವರ್ಸ್ಟ್ ಪ್ರೋಸೆಸ್ ಆಫ್ ಮೈ ಲೈಫ್. ಎಲ್ಲನೂ ಎತ್ತಬೇಕು, ಎಲ್ಲನೂ ತೆಗಿಬೇಕು. ಆಗಲ್ಲ ಗೈಸ್, ನಿದ್ದೆ ಬರ್ತಿದೆ ನನಗೆ. ಫುಲ್ ಹೆವಿ ನಿದ್ದೆ, ಮೇಕಪ್ ಹಾಕ್ಕೊಂಡಿರೋದಕ್ಕೂ ಅದಕ್ಕೂ. ಬೆಲ್ಟು, ಚಾರ್ಜರು ಎಲ್ಲನೂ ಬಿಚ್ಚಬೇಕು. ಆಮೇಲೆ ಲ್ಯಾಪ್ಟಾಪು ಅವೆಲ್ಲ ಇಡಬೇಕು. ಎಷ್ಟು ವರ್ಸ್ಟ್ ಜೀವನ ಅಂದರೆ. ಹೇಳ್ತೀನಿ, ಯಾರಾದರೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಬೆಲ್ಟ್ ಅಂತೂ ಹಾಕ್ಕೊಂಡು ಬರೋಕ್ಕೆ ಹೋಗಬೇಡಿ. ಆಮೇಲೆ ಈ ಲ್ಯಾಪ್ಟಾಪ್ಗಳು ಅವು ಇವು ಎಲ್ಲ ಟೆನ್ಷನ್ ಗೈಸ್, ಅವೆಲ್ಲ ತೆಗ್ದು ಹಾಕೋದು. ಯಾರು ಇದು ಹಾಕ್ಕೊಂಡು ಬರಬೇಡ್ರಿ. ಬೆಲ್ಟ್ ಅಂತೂ ಬಿಚ್ಚಿಸ್ತಾರೆ, ವಾಚಸ್ ಬಿಚ್ಚಿಸ್ತಾರೆ ಎಲ್ಲ. ಬನ್ನಿ, ಇವಾಗ ಬೋರ್ಡಿಂಗ್ ಗೇಟ್ಸ್ ಓಪನ್ ಆಗಿಬಿಟ್ಟಿದೆ, ಹೋಗೋಣ. ಜಾಗ ಆಯ್ತು, ಬನ್ನಿ ಹೋಗೋಣ. ನೋಡಿ, ನಾವು ಹೋಗೋ ಫ್ಲೈಟ್ ನಿಂತೈತಿ, ಬೋರ್ಡಿಂಗ್ ಆಗಬೇಕೀಗ. ನೋಡಿ, ಎಸ್.
ಗೈಸ್ ಫೈನಲಿ ಫ್ಲೈಟ್ ಒಳಗಡೆ ಬಂದ್ವಿ. ಇನ್ನೂ 1 hour ಆಗುತ್ತೆ ಡಿಪಾರ್ಚರ್ ಆಗೋಕ್ಕೆ. ವಿಂಡೋ ಸೀಟ್ ತೊಗೊಂಡ್ರೆ ನೋಡಿ ಗೈಸ್ ಹೆಂಗೆ ಬಂದ್ಬಿಟ್ಟೈತೆ. ಮಧ್ಯದಲ್ಲಿ ಈ ಥರ ಬಂದ್ಬಿಟ್ಟೈತೆ. ಇಲ್ಲಿ ವಿಂಡೋ ಬಂದೈತೆ. ವಿಂಡೋಗೆ ಅಂತಲೇ ಬುಕ್ ಮಾಡಿ ಸೀಟ್ನ. ಈ ಥರ ಬಂದರೆ ಫಾ ಅಂತಾರೆ. ಅದೇ ಸ್ಕೈ ನೋಡಿ ಹಂಗೆ ಕಾಣಿಸುತ್ತೆ ಗೈಸ್. ಇಲ್ಲೊಂದು ಫ್ಲೈಟ್ ಐತೆ ಗ್ರೀನ್ ಕಲರು. ಏನು ಮಸ್ತ್ ಐತೆ ಗೈಸ್, ಇದು ಸಖತ್ತು. ಆ್ಯಂಡ್ ಇವಾಗ ಫ್ಲೈಟ್ ಡಿಪಾರ್ಚರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಡಿಪಾರ್ಚರ್ ಆದಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೊಟ್ಟೆ ಒಳಗೆಲ್ಲ ಬಟರ್ಫ್ಲೈಸ್ ಬಿಟ್ಟಂಗೆ ಆಗುತ್ತೆ. ಸೊ ಎಲ್ಲರೂ ಕೈ ಹಿಡ್ಕೊಂಡು ಕೂತಿದ್ವಿ. ಆ್ಯಂಡ್ ಫುಲ್ ಅದು ಈ ಥರ ಅಪ್ವರ್ಡ್ಸ್ ಹೋಗೋದ್ರಿಂದ ಒಂಥರ ಲೈಕ್ ಫ್ಲೈಟ್ ಫುಲ್ ನಾವು ಹಿಂದೆ ಹೋದಂಗೆ ಫೀಲ್ ಆಗ್ತಿರುತ್ತೆ. ಸೊ ಆ್ಯಂಡ್ ಐ ಸಾ ದಿಸ್ ಬ್ಯೂಟಿಫುಲ್ ವ್ಯೂ. ಇದು ಮೌಂಟ್ ಅರಾರತ್ ಅನಿಸುತ್ತೆ ನನ್ನ ಪ್ರಕಾರ. ಲೈಕ್ ಅಲ್ಲಿ ವರ್ಷದಲ್ಲಿ 365 days ಫುಲ್ ಸ್ನೋ ಆಗುತ್ತೆ. ಆ್ಯಂಡ್ ಐ ಸಾ ದಿಸ್ ಬ್ಯೂಟಿಫುಲ್ ವ್ಯೂ ಟು. ಆ್ಯಂಡ್ ಅಗೇನ್ ಐ ಕುಡ್ ನಾಟ್ ಸ್ಟಾಪ್ ಫ್ಲೆಕ್ಸಿಂಗ್ ಮೈ ನೇಲ್ಸ್. ಆ್ಯಂಡ್ ನಿದ್ದೆನೂ ಕೂಡ ಬರ್ತಿರ್ಲಿಲ್ಲ, ಸ್ವಲ್ಪ ಬರ್ತಿತ್ತು. ಬಟ್ ನಂಗೆ ತುಂಬಾ ನಿದ್ದೆ ಮಾಡ್ಬೇಕು ಅನಿಸ್ತಿತ್ತು. ಗೈಸ್ ನಮ್ಮ ಊಟ ಬಂದಿದೆ. ನಂದು ಚಿಕನ್ ಜಿಂಗರ್ ಸ್ಯಾಂಡ್ವಿಚ್, ಇವ್ರದ್ದು ಹ್ಯಾಲೋಮಿ ಚೀಸ್. ಗೈಸ್ ಕೃತಿ ನೋಡಿ ಎಷ್ಟು ಲಕ್ಕಿ. ದಿರಾಮ್ ಸಿಕ್ಕೈತೆ ಅವಳಿಗೆ. ದಿರಾಮ್ ಇದ್ರ ಮೇಲೆ ಸೀಟ್ ಮೇಲೆ. ಎಸ್ ನೇಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಹಿಂಗೆ ನೋಡಿ ಹಿಂಗೆ ನೇಲ್ಸ್. ದಿರಾಮ್ ಮುಂದೆ ನನ್ನ ನೇಲ್ಸ್ ಏನು ಸಖತ್ ಕಾಸ್ಟ್ಲಿ ಕರೆನ್ಸಿ ಇದು, ದುಬೈ ಕರೆನ್ಸಿ. ಇಲ್ಲಿ ನೋಡಿ ಗೈಸ್, ಲಕ್ಕಿ ಫೆಲೋ. ಗೈಸ್ ಫ್ಲೈಟಲ್ಲಿ ವಾಶ್ರೂಮ್ ನೋಡಿ ಹೆಂಗಿದೆ. ಎಂಟರ್ ಆದರೆ ಇಲ್ಲಿ ಸಿಂಕ್ ಇದೆ, ವಾಟರ್ ಬರುತ್ತೆ ಇಷ್ಟೇ. ಇದು ಫ್ಲಶ್ ಹೆಂಗಾಗುತ್ತಂದರೆ ನೋಡ್ಕೊಳ್ಳಿ. ಒಂದು ನಿಮಿಷ. ಅಮ್ಮ ನನ್ನ ನೇಲ್ಸ್ ಹಾಕೊಂಡು ಏನೂ ಆಗ್ತಾನೆ. ಸೌಂಡ್ ಎಫೆಕ್ಟ್. ಹಾಯ್ ಗೈಸ್, ನಾವೇನೊಂದು 1/2 ಅವರಲ್ಲಿ ಶಾರ್ಜಾಗೆ ಲ್ಯಾಂಡ್ ಆಗ್ತೀವಿ. ಫೈನಲಿ ಶಾರ್ಜಾಗೆ ಲ್ಯಾಂಡ್ ಆದ್ವಿ. ಬಿಸಿಲು, ತಾಪಮಾನ ಜಾಸ್ತಿ ಆಗಿದೆ. ಫುಲ್ ಬಿಸಿಲು. ಇಲ್ಲಿ ನೋಡಿ ವ್ಯೂ. ಇವಾಗ ಬಸ್ಸಲ್ಲಿ ಹೋಗಬೇಕು. ಬನ್ನಿ ಹೋಗೋಣ ಏರ್ಪೋರ್ಟ್ ಒಳಗಡೆ. ಸೊ ಗೈಸ್ ನಾವು ಲೈಕ್ 1/2 hour ಬೇಗ ಲ್ಯಾಂಡ್ ಆಗಿದ್ದೀವಿ ಶಾರ್ಜಾಗೆ. ಇವಾಗ ಹೋಗೋಣ ಬನ್ನಿ. ಈ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ದ ಓನ್ಲಿ ಬಸ್ ಐ ಲೈಕ್, ಏರ್ ಬಸ್. ಇಲ್ಲಿ ಸ್ವಲ್ಪ ಕುಕ್ಕೀಸ್ ಎಲ್ಲ ತಿಂದ್ವಿ. ಇವಾಗ ಚೆಕ್ಕಿನ್ ಆಗಬೇಕು ಚೆನ್ನೈಗೆ ಹೋಗೋಕ್ಕೆ. ಬೋರ್ಡಿಂಗ್ ಎಲ್ಲ ಓಪನ್ ಇದೆ, ಚೆಕ್ಕಿಂಗ್ ಎಲ್ಲ ಓಪನ್ ಇದೆ. ಇಲ್ಲಿ ನೋಡಿ ಗೈ, ಶೋಕಿ ಬರೀ ಶೋಕಿ. ಅದು ಡಾರ್ಕ್ ಸರ್ಕಲ್ಸ್ ಮುಖ ಎಲ್ಲ ತೊಳೆದ್ನಲ್ಲ. ನನ್ನ ಮುಖ ಏನು ತೊಳೆದಿಲ್ಲ, ಬಟ್ ಲಿಪ್ಸ್ಟಿಕ್ ಹಚ್ಕೊಂಡೆ. ಎಸ್, ಇವಾಗ ಹೋಗೋಣ ಬನ್ನಿ. ಟೈಮ್ ಇಲ್ಲ ನಮ್ಗೆ. ಆ್ಯಕ್ಚುಲಿ ಇಷ್ಟೇ ಇರಬೇಕು 3 hours. ಸುಮ್ಮನೆ ವೇಟಿಂಗ್ ಇದ್ದರೆ ಏನು ತಲೆಗೆ ಸುಮ್ಮನೆ ಏನೂ ಮಾಡಲ್ಲ. ಅದಕ್ಕೆ ಅಂದ್ಬಿಟ್ಟು ಇವಾಗ ಲ್ಯಾಪ್ಟಾಪು ಇಲ್ಲ ಹೊರಗೆ ನೋಡೋಕ್ಕೆ ಏನೂ. ಬೇಗ ಚೆಕಿಂಗ್ ಮಾಡಿಬಿಟ್ಟು ಹೋಗೋಣ. ಚಾರ್ಜಿಂಗ್ ಪಾಯಿಂಟ್ ಹುಡ್ಕೊಂಡು ಎಷ್ಟು ತಿರ್ಗ್ತಿದ್ದೀವಿ ಅಂದರೆ, ಇಷ್ಟು ದೊಡ್ಡ ಏರ್ಪೋರ್ಟಲ್ಲಿ, ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲ. ಸೊ ಗೈಸ್ ಇಲ್ಲಿ ವೇಟಿಂಗ್ ಐತೆ. ಇಲ್ಲಿ ನೋಡಿ ಪ್ಲೇಯಿಂಗ್ ಏರಿಯಾ, ಎಲ್ಲ ಮಕ್ಕಳೆಲ್ಲ ಆಡ್ತವ್ರೆ. ಬೇಗ ಹೋಗೋಣ. ಎಷ್ಟು ಗಂಟೆ ಆಯ್ತಲ್ಲ? 8:32. ಇವಾಗ ಬೋರ್ಡಿಂಗ್ ಮಾಡಿಬಿಟ್ಟು ಒಳಗಡೆ ಕೂತ್ಕೊಂಡ್ರೆ ನಾಳೆ ಬೆಳಗ್ಗೆ ನಾವು ಹೋಗ್ತಿರೋದು ಚೆನ್ನೈಗೆ. ಏನಂದರೆ ನಾನು ಬರ್ತಿರೋದು ಚೆನ್ನೈಗೆ. ಪ್ರತಿ ಸರಿ ಬೆಂಗಳೂರಿಗೆ ಬರಬೇಕು ಅಂತ ಅಂದ್ಕೊತೀನಿ. ಬಟ್ ಬೆಂಗಳೂರಿಗೆ ಆಲ್ಮೋಸ್ಟ್ ಯಾವಾಗಲೂ ಎಕ್ಸ್ಪೆನ್ಸಿವ್ ಇರುತ್ತೆ. ಇವಾಗ ಚೆನ್ನೈ ಕಂಪೇರ್ ಮಾಡಿದಾಗ ಬೆಂಗಳೂರು ಒಂದು 10,000 ಎಕ್ಸ್ಟ್ರಾ ಇತ್ತು. ಅದಕ್ಕೆ ಆ 10,000ಅಲ್ಲಿ ಬೇರೆ ಏನಾದ್ರು ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಬೇಡ ಬೆಂಗಳೂರು ಬರೋದು, ಚೆನ್ನೈಗೆ ಬಂದುಬಿಟ್ಟು ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಚೆನ್ನೈಗೆ ಬರ್ತಿರೋದು. ನಾವೆಲ್ಲರೂ ಚೆನ್ನೈಗೆ ಬರ್ತಿರೋದು. ಎಲ್ಲರಿಗೂ ನಾಳೆ ಟ್ರೈನ್ ಇದೆ. ಅದು ಡಿಫ್ರೆಂಟ್ ಟೈಮಿಂಗ್ಸು. ನನ್ನ ಪ್ಲೇಸಿಗೆ ಅಂದರೆ ರಾಮನಗರಕ್ಕೆ ಬೇರೆ ಟೈಮಿಂಗ್ಸ್ ಇದೆ, ಸೃಷ್ಟಿ ಅವ್ರಿಗೆ ಬೇರೆ ಟೈಮಿಂಗ್ಸ್ ಇದೆ. ಸೊ ಈ ಒಂದು ವ್ಲಾಗಲ್ಲಿ ಚೆನ್ನೈವರೆಗೂ ಹೋಗ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಚೆನ್ನೈಯಲ್ಲಿ ನಾವೇನೇನು ಮಾಡ್ತೀವಿ ಅಂತ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಸೋ ಎಕ್ಸೈಟೆಡ್, ಯಾಕಂದರೆ
ಇಂಡಿಯನ್ ಫುಡ್ನ ತಿನ್ನಬೇಕು ಅಂತ. ಯಾ ಇವಾಗ ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾವು ಡಿಪಾರ್ಚರ್ ಆಗ್ತೀವಿ. ಇನ್ನೊಂದು 1 ಅವರಲ್ಲಿ. ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ಎಸ್, ಚೆನ್ನೈ. ಸಿ ಯು ಇನ್ ಚೆನ್ನೈ. ಗೈಸ್ ಇಲ್ಲಿ ನೋಡಿ ಶಾರ್ಜಾ ಹೆಂಗೆ ಕಾಣ್ತಾ ಐತೆ. ಫುಲ್ ಲೈಟ್ಸು ಎಲ್ಲ ಗೋಲ್ಡ್ 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 ಎಲ್ಲ ಕಡೆ. ಏನು ಮಸ್ತ್ ಇದೆ. ಎಷ್ಟು ದೊಡ್ಡ ಸಿಟಿ ದುಬೈ, ಶಾರ್ಜಾ ಎಲ್ಲ. ವಾವ್. ನೋಡಿ ಇಂಡಿಯಾದಲ್ಲಿ ಎಬೋಲಾ ವೈರಸ್ ಐತೆ ಅಂದ್ಬಿಟ್ಟು ಇವಾಗ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ಗೆಲ್ಲ ಇದನ್ನು ಫಿಲ್ ಮಾಡೋಕ್ಕೆ ಕೊಡ್ತವ್ರೆ. ಆದರೆ ನನಗೇನು ಸಿಮ್ಟಮ್ಸ್ ಇಲ್ಲ, ಬಟ್ ಫಿಲ್ ಮಾಡಬೇಕಂತೆ ಫಸ್ಟ್ ಟೈಮ್. ಲೈಟ್ ಹಾಕೊಂಡು ಫ್ಲೆಕ್ಸ್ ಮಾಡ್ತಿದ್ದೀವಿ ಗೈಸ್. ಫ್ಲೆಕ್ಸ್ ಗೈಸ್. ನಮ್ಮ ಊಟ ಬಂದಿದೆ, ಚೆನ್ನ ಮಸಾಲ ಆ್ಯಂಡ್ ಪರೋಚ. ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್. ನಾನು ಇಂಡಿಯನ್ ಟೈಮು 5 o'clock ಲ್ಯಾಂಡ್ ಆಗ್ತೀವಿ ಅಂದರೆ 3:30 ಲ್ಯಾಂಡ್ ಆಗಿಬಿಟ್ಟಿದ್ದೀವಿ ಗೈಸ್ ಚೆನ್ನೈಗೆ. ಫೈನಲಿ ಇಂಡಿಯಾ. ವೆಲ್ಕಮ್ ಟು ಇಂಡಿಯಾ. ಸೊ ಗೈಸ್ ಫೈನಲಿ ಬಂದ್ವಿ ಏರ್ಪೋರ್ಟ್ ಒಳಗಡೆ. ಇಲ್ಲಿ ಇಮಿಗ್ರೇಷನ್ಗೆ ಎಷ್ಟು ಜನ ನಿಂತರು ಅಂದರೆ ಇವಾಗ ತಂತೂ ಮುಗಿಯಲ್ಲ ಅದು. ಅದೆಲ್ಲ ಮುಗಿಸಿ ಹೋಗಬೇಕು. ಸೊ ಎಲ್ಲರಿಗೂ ವೆಲ್ಕಮ್ ಟು ಇಂಡಿಯಾ ನನ್ನ ಜೊತೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ನಾನು ಚೆನ್ನೈಯಲ್ಲಿ ಏನು ಮಾಡ್ತೀನಿ ಅನ್ನೋದನ್ನು ನೋಡಿ. ಚೆನ್ನೈಯಿಂದ ನಮ್ಮ ಮನೆಗೆ ಹೆಂಗೆ ಹೋಗ್ತೀನಿ ಅಂತ. ಓಕೆ ಬಾಯ್ ಬಾಯ್.